ಹಾಯ್ ಎಲ್ರಿಗೂ. ಇದು ಮಂಡೇ ಈವ್ನಿಂಗ್. ಒಂದು ಕಾಫಿ ಕುಡ್ಕೊಂಡು ಈವ್ನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಊರಿಂದ ಸ್ವಲ್ಪ ಐಟಮ್ಸ್ನೆಲ್ಲ ಕೊಟ್ಟು ಕಳಿಸಿದ್ರು, ಅದನ್ನೆಲ್ಲ ಜೋಡಿಸ್ಕೊಂಡು ನೈಟ್ ಊಟಕ್ಕೆ ಅಂತ ಚಪಾತಿ ಮತ್ತು ಚಪ್ಪರದ ಅವರೆಕಾಯಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಒಬ್ಬಳಿಗೆ ಚಪಾತಿ ಹಿಟ್ಟನ್ನ ಕಲಸಿ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ನನ್ನ ಮಗನೂ ಹೆಲ್ಪ್ ಮಾಡ್ತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾನೆ ಅಂತ. ಬಾಕ್ಸಿಂದ ಒಂದು ನಿಮಿಷ ಬಾಕ್ಸ್ ಬಿಟ್ಟು ಹೋಗೋದಕ್ಕೆ ಹಿಟ್ಟೆಲ್ಲ ತೆಗೆದು ಹಿಂಗೆಲ್ಲ ಅವಾಂತರ ಮಾಡಿದ್ದಾನೆ. ಇನ್ನು ಚಪ್ಪರದ ಅವರೆಕಾಯಿ ಹಿಟ್ಟೆಲ್ಲ ಕಲಸಿಟ್ಟಿದ್ದಾಯಿತು. ಚಪ್ಪರದ ಅವರೆಕಾಯಿನ ಬಿಡಿಸ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳೋಕ್ಕಿಂತ ರೆಡಿ ಮಾಡಿಕೊಂಡೆ. ಕಟ್ ಮಾಡೆಲ್ಲ ಎತ್ತಿಟ್ಕೊಂಡು ಇವನು ಫುಲ್ ಹಿಟ್ಟು ಮಾಡ್ಕೊಂಬಿಟ್ಟಿದ್ದ. ಅವನಿಗೆ ಸ್ನಾನ ಮಾಡಿಸಿ ಮತ್ತು ಅಡುಗೆ ಮನೆಗೆ ಬಂದರೆ ಅಡುಗೆ ಮನೇಲಿ ಆಗಲಿಕ್ಕೆ ಚಪಾತಿ ಮಾಡ್ತಾಯಿದ್ದಾನೆ. ಪಲ್ಯ ಒಗ್ಗರಣೆಗೆ ಒಂದು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಚಪ್ಪರದ ಅವರೆಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ 2 ಸ್ಪೂನಷ್ಟು ಆಯಿಲ್ನ ಹಾಕಿ, ಒಂದು 1/4 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಕಡಲೆಬೇಳೆ, ಅದೆಲ್ಲ ಚೆನ್ನಾಗಿ ಫ್ರೈ ಆಯ್ತಿದ್ದಂಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಮತ್ತು ಕರಿಬೇವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಆನಿಯನ್ ಎಲ್ಲ ಫ್ರೈ ಆಗೋಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡಿಕೊಂಡು, ಅದು ಫ್ರೈ ಆಗಿದೆ ಅಂತ ಗೊತ್ತಾದ ತಕ್ಷಣ ಬೇಯಿಸಿಟ್ಕೊಂಡಿರೋಂಥ ಚಪ್ಪರದ ಅವರೆಕಾಯಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಆಗ್ತಿದ್ದಂಗೆ ನಾನು ಇವತ್ತು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಅಥವಾ ಹಸಿರು ಮೆಣಸಿನ್ಕಾಯಿನ ಹಾಕಿಲ್ಲ, ಡೈರೆಕ್ಟ್ ಖಾರ ಪುಡಿನ ಸೇರಿಸ್ಕೊಂಡಿದ್ದೀನಿ. ಕಡಲೆ ಬೀಜನ ಹುರಿದು ಪುಡಿ ಮಾಡ್ಕೊಂಡಿರೋಂಥದ್ದನ್ನ ಪೌಡ್ರನ್ನ ಸೇರಿಸ್ಕೊತಿದ್ದೀನಿ. ಬೇಕಂದರೆ ಕಾಯಿ ಕೂಡ ಹಾಕೋಬೋದು, ಕಾಯಿ ಬೇಡ ಅಂದರೆ ಕಡಲೆ ಬೀಜದ ಪೌಡ್ರನ್ನ ಸೇರಿಸ್ಕೋಬೋದು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೇಮ್ ಕಡಲೆ ಬೀಜದ ಪೌಡ್ರನ್ನ ಕಾಯಿ ಹಾಕೋ ಬದಲಿಗೆ ಬೀಟ್ರೋಟ್ ಪಲ್ಯ, ಕ್ಯಾರೆಟ್ ಪಲ್ಯ, ಬೀನ್ಸ್ ಪಲ್ಯ ಇದಕ್ಕೆಲ್ಲ ಸಪ್ರೇಟಾಗಿ ಸೇರಿಸ್ಕೋಬೋದು. ಇನ್ನು ಇವನು ಚೆನ್ನಾಗಿ ಆಡ್ಕೊತಾ ಇದ್ದ. ನಾನು ಒಳಗಡೆ ಚಪಾತಿ ಹೊತ್ತಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಆಗಲೇ ವಾಟರ್ ಬಾಟಲಲ್ಲಿ ನೀರೆಲ್ಲ ಸೇರಿಸಿ ಆ ಕಡೆಯಿಂದ ಈ ಕಡೆ ಮಾಡಿಬಿಟ್ಟಿದ್ದ. ಸರಿ ಅಂತೇಳಿ ಅವನ ಕಡೆ ಕೂರಿಸಿ ಚಪಾತಿ ಹೊತ್ಕೊಂಡೆ. ಇದಾಗಿತ್ತು ಇವತ್ತಿನ ಊಟ. ಇವತ್ತಿನ ವೀಡಿಯೋ ಅಷ್ಟೇ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.